ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾರ್ಮಲ್ ಬ್ಲೌಸ್ನ ಆ ರೀತಿಯಾಗಿ ಕಟಿಂಗ್ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಹುಕ್ಸ್ ಪಟ್ಟಿಯಿಂದ ಈ ರೀತಿಯಾಗಿ ನಾವು ಸ್ಲೀವ್ನ ಜಾಯಿಂಟ್ ಏನು ಮಾಡಿರ್ತೀವಲ್ವ ಎಂಡಿಂಗ್ವರೆಗೂ ಎದೆ ಸುತ್ತಳತೆ ಎಷ್ಟಿದೆ ಅಂಥೇಳಿ ಚೆಕ್ ಮಾಡ್ಕೋಬೇಕು. ನಂತರ ನಾವು ಸೊಂಟದ ಸುತ್ತಳತೆನ ಚೆಕ್ ಮಾಡ್ಕೋಬೇಕಾಗತ್ತೆ. ಹುಕ್ಸ್ ಪಟ್ಟಿ ಏನಿರುತ್ತಲ್ಲ ಅಂದರೆ ಆ ಹುಕ್ಸ್ ಮನಿ ಏನು ರೆಡಿ ಮಾಡಿರ್ತೀವಲ್ಲ ಅದನ್ನ ಬಿಟ್ಬಿಟ್ಟು ನಾವು 4 ಲೇಯರಾಗಿ ಫೋಲ್ಡ್ ಮಾಡಿಬಿಟ್ಟು ಸೊಂಟದ ಸುತ್ತಳತೆಯನ್ನು ನಾವು ಅಳತೆ ಮಾಡ್ಕೋಬೇಕಾಗತ್ತೆ. ಇಲ್ಲ ಡೈರೆಕ್ಟಾಗಿ ನೀವು ಪೂರ್ತಿನ ಅಳತೆ ಪಟ್ಟಿಯಿಂದ ನೋಡ್ಕೋತೀನಂದರೆ ನೋಡ್ಕೋಬೋದು, ಅಥವಾ ಈ ರೀತಿಯಾಗಿ 4 ಲೇಯರಾಗಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನೋಡಿಕೊಂಡ್ರೆ ಅಂದರೆ ನಮಗೆ ಕಟಿಂಗ್ ಮಾಡಲಿಕ್ಕೆ ಟೈಮ್ ಅನ್ನೋದು ಸೇವ್ ಆಗುತ್ತೆ. ನೀವು ಯಾವ ಒಂದು ಮೆಜರ್ಮೆಂಟಿಗೆ ನೀವು ಕಟಿಂಗ್ ಮಾಡ್ತಾ ಇದ್ದೀರಲ್ಲ ಆ ಒಂದು ಬ್ಲೌಸ್ನ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ನೀವು ಸೊಂಟದ ಸುತ್ತಳತೆಯನ್ನು ಚೆಕ್ ಮಾಡ್ಕೋಬೇಕು. ಇವಾಗ ನಂತರ ನಾನು ಎದೆ ಸುತ್ತಳತೆ ಮತ್ತು ಸೊಂಟದ ಸುತ್ತಳತೆಯನ್ನು ಚೆಕ್ ಮಾಡ್ಕೊಂಡಾದ ನಂತರ ನಾನು ಬಟ್ಟೆನ ಫೋಲ್ಡ್ ಮಾಡ್ತಾಯಿದ್ದೀನಿ. ಇವಾಗ ಈ ರೀತಿಯಾಗಿ ಫೋಲ್ಡ್ ಮಾಡ್ತಾ ಇದ್ದೀನಲ್ಲ, ಏನು ಎದುರುಗಡೆ ಏನು ಬಟ್ಟೆ ಉಳಿದೈತಲ್ಲ ಅಲ್ಲಿ ಸ್ಲೀವ್ ಕೂರುತ್ತೋ ಇಲ್ಲೋ ಅಂತೇಳಿ ಚೆಕ್ ಮಾಡಿಕೊಂಡು ನಾವು ನಂತರ ಬ್ಲೌಸ್ ಮಾರ್ಕಿಂಗ್ನ ಮಾಡಬೇಕಾಗತ್ತೆ. ಸೊ ಇವಾಗ ನಾನು ಆರಾಮಾಗಿ ಸ್ಲೀವಲ್ಲಿ ಕೂತ್ಕೊಳ್ಳುತ್ತೆ. ಇವಾಗ ಮೊದಲಿಗೆ ನಾನು ಬ್ಯಾಕ್ ಪಾರ್ಟು ಎಷ್ಟು ಲೆಂತ್ ಇದೆ ಅಂಥೇಳಿ ಚೆಕ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಲೈಟಾಗಿ ಎಳ್ಕೊಂಡು ಶೋಲ್ಡ್ರ್ ಜಾಯಿಂಟ್ ಏನಿರುತ್ತಲ್ಲ ಅಲ್ಲಿಂದ ಹಿಡಿದು ಈ ರೀತಿಯಾಗಿ ನಾವು ಎಷ್ಟು ಬ್ಲೌಸ್ ಲೆಂತ್ ಇದೆ ಅಂಥೇಳಿ ಚೆಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ 12.25 ಇಂಚ್ ನಮಗೆ ಬರ್ತಾಯಿದೆ. ನಾನು ರೆಡಿ ಏನಿದೆ ಅಲ್ಲ 13 ಇಂಚ್ ತಗೊಳ್ತೀನಿ. ಅವರು 13 ಇಂಚು ಸ್ವಲ್ಪ ಉದ್ದಿಡು ಅಂತ ಹೇಳಿದ್ರು, ಹೀಗಾಗಿ ನಾನು 12.25 ಇಂಚನ್ನು ಬಿಟ್ಟು ಒಂದು 1/4 ಇಂಚ್ ಆಗೋಷ್ಟು ಎಕ್ಸ್ಟ್ರಾ ತೊಗೊಂಡು 13 ಇಂಚು ರೆಡಿ ಬ್ಲೌಸ್ ಬರುತ್ತೆ. ಅದಕ್ಕೆ 1 ಇಂಚ್ ನಾನು ಸ್ಟಿಚಿಂಗ್ ಮಾರ್ಜಿನ್ನ ಆ್ಯಡ್ ಮಾಡಿಬಿಟ್ಟು 14 ಇಂಚ್ಗೆ ನಾನು ಮಾರ್ಕ್ ಮಾಡ್ತೀನಿ. ಇದು ಲೈನಿಂಗ್ ಬ್ಲೌಸ್ ಕಟಿಂಗ್ ಮಾಡ್ತಿರೋದು. ಇಲ್ಲ ನೀವು ನಾರ್ಮಲ್ ಬ್ಲೌಸ್ನ ಕಟಿಂಗ್ ಮಾಡ್ತೀರಿ ಅಂತಂದರೆ ಸೊಂಟದ ಪಟ್ಟಿನ ಫೋಲ್ಡ್ ಮಾಡಲಿಕ್ಕೆ ಅಂಥೇಳಿ ಎಕ್ಸ್ಟ್ರಾ ತಗೋಬೋದು, ಅಥವಾ ಸೆಪ್ರೇಟ್ ಕೂಡ ತಗೋತಾರೆ. ಇವಾಗ ನಾನು ಲೈನಿಂಗ್ ಬ್ಲೌಸ್ನ ಕಟಿಂಗ್ ಮಾಡ್ತಿರೋದ್ರಿಂದ ರೆಡಿ ಬ್ಲೌಸ್ಗಿಂತಲೂ ನಾನು 1 ಇಂಚ್ ಎಕ್ಸ್ಟ್ರಾ ತಗೋತೀನಿ. ರೆಡಿ 13 ಇಂಚ್ ಇತ್ತಲ್ಲ, ಇವಾಗ 14 ಇಂಚ್ಗೆ ಈ ರೀತಿಯಾಗಿ ನಾವು ಮಾರ್ಕನ್ನು ಮಾಡ್ತೀವಿ. ಯಾಕಂತಂದರೆ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಒಂದೇ ಸಲಕ್ಕೆ ಕಟಿಂಗ್ ಮಾಡಿ ತೋರಿಸಿದ್ರೆ ಅರ್ಥ ಆಗಲ್ಲ, ಕನ್ಫ್ಯೂಷನ್ ಆಗುತ್ತೆ ಅಲ್ಲ. ಹೀಗಾಗಿ ನಾನು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಸೆಪ್ರೇಟಾಗಿ ಇವತ್ತು ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿ ಕನ್ಫ್ಯೂಷನ್ ಇರಲಾರ್ದೆ ನೀವು ಬ್ಲೌಸ್ ಕಟಿಂಗ್ನ ಮಾಡ್ಬೋದು. ಇವಾಗ 14 ಇಂಚ್ಗೆ ಈ ರೀತಿಯಾಗಿ ನಾನು ಮಾರ್ಕ್ನ ಹಾಕ್ಕೊಂಡಾಯಿತು. ನಂತರ ಇವಾಗ ಬ್ಯಾಕ್ ಪಾರ್ಟಿಗೆ ನಾವು ಆ ರೀತಿಯಾಗಿ ಮಾರ್ಕ್ ಮಾಡೋದು ತೋರಿಸ್ತೀನಿ. ನೆಕ್ ವಿಡ್ತು 2 ಇಂಚ್ ತೊಗೊಂಡಿದ್ದೀನಿ. ಇದು 34 ಸೈಜ್ ಬ್ಲೌಸ್. ಇದು 34 ಬ್ಲೌಸ್ಗೆ ನಾನು ನೆಕ್ ವಿಡ್ತ್ ಏನೈತಲ್ಲ 2 ಇಂಚ್ ತೊಗೋತೀನಿ. ಅಳತೆ ಬ್ಲೌಸ್ ಒಳಗೆ ಶೋಲ್ಡ್ರ್ ಎಷ್ಟಿದೆ ಎಲ್ಲ ನೋಡ್ತೀನಿ. 2.25 ಇಂಚ್ ಇದೆ. ನಾನು ಇಲ್ಲಿ 3.25 ಇಂಚ್ ತೊಗೋತೀನಿ ಶೋಲ್ಡರು. ನೀವು ಒಂದೊಂದು ಅಳತೆ ಬ್ಲೌಸ್ ಡಿಫ್ರೆಂಟ್ ಆಗಿರುತ್ತೆ. ಶೋಲ್ಡ್ರ್ ಕಡಿಮೆ ಇರುತ್ತೆ, ಹೆಚ್ಚಿರುತ್ತೆ. ಈ ಒಂದು ಬ್ಲೌಸ್ಗೆ 2.25 ಇಂಚು ಶೋಲ್ಡ್ರ್ ಇತ್ತು, ಹಾಗಾಗಿ ನಾನು 3.25 ಇಂಚ್ ತೊಗೊಂಡಿದ್ದೀನಿ. ರೆಡಿ ಏನೈತಲ್ಲ 2.25 ಇಂಚ್ ಬರುತ್ತೆ. ಹಾಗೆ ಬ್ಯಾಕ್ ಪಾರ್ಟಲ್ಲಿ ನಾನು ಕೊರಳಿನ ಲೆಂತ್ನ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ರೆಡಿ ಅದು 9 ಇಂಚಿದೆ. ಶೋಲ್ಡರ್ ಜಾಯಿಂಟ್ಗೋಸ್ಕರ ಅಂಥೇಳಿ 1/2 ಇಂಚ್ ಆ್ಯಡ್ ಮಾಡಿಬಿಟ್ಟು 9ವರೆಗೆ ನಾನು ಮಾರ್ಕ್ನ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಕೂಡ ವಿಡ್ತ್ ಬಂದು 2.25 ತೊಗೊಳ್ತೀನಿ. ನಾನು ಮೇಲ್ಗಡೆ ನೆಕ್ ವಿಡ್ತು 2 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿ 2.25ನ ನಾನು ತೊಗೊಂಡಿದ್ದೀನಿ. ಇವಾಗ 2 ಪಾಯಿಂಟ್ನ ಇವಾಗ ಜಾಯಿಂಟ್ ಮಾಡಿಬಿಟ್ಟು ನಂತರ ನೀವು ಕೊರಳಿನ ಶೇಪ್ ಯಾವ ರೀತಿಯಾಗಿ ಬೇಕಲ್ಲ ಆ ರೀತಿಯಾಗಿ ನೀವು ಡ್ರಾ ಮಾಡ್ಕೋಬೋದು. ನಾನು ಇಲ್ಲಿ ರೌಂಡ್ ಶೇಪ್ಗೆ ನಾನು ಕೊರಳಿನ ಶೇಪ್ನ ನಾನು ಹಾಕ್ತಾಯಿದ್ದೀನಿ. ಹಾಗೆ ಮುಂಚೆ ಏನೈತಲ್ಲ ಇಲ್ಲಿ ಶೋಲ್ಡ್ರ್ ಎಷ್ಟಿದೆ ಎಲ್ಲ ನೋಡಿಕೊಂಡು ನಾವು ಇಲ್ಲಿ ಕೂಡ ಅದೇ ಅಳತೆಗೆ ಒಂದು ಮಾರ್ಕ್ನ ಹಾಕಿಬಿಟ್ಟು ಇವಾಗ ಆರ್ಮೋಲ್ ಲೆಂತ್ನ ಮಾರ್ಕ್ ಮಾಡ್ತಾಯಿದ್ದೀನಿ. 5.25 ಇಂಚು ಮಾರ್ಕ್ ಮಾಡ್ತಾಯಿದ್ದೀನಿ. ಇವಾಗ ನಂತರ ನಾನು ಆರ್ಮೋಲ್ನ ಚೆಕ್ ಮಾಡಿಬಿಟ್ಟು ಲೆಂತು ಕಡಿಮೆ ಬರ್ತಾಯಿತ್ತು ಅಂತಂದರೆ ನಾವು ಡೌನಿಂಗ್ನ ಜಾಸ್ತಿ ಮಾಡ್ಕೋಬೋದು.
ನಂತರ ಸರಿ ಮಾಡ್ಕೊಂಡ್ರೆ ಆಯ್ತು ಹೇಳಿ ಇವಾಗ 5 1/4 ಇಂಚನ್ನ ನಾನು ತೊಗೊಂಡಿದ್ದೀನಿ. ಹಾಗೆ ಎದೆ ಸುತ್ತಳತೆ ಎಷ್ಟು ಇದೆಯಲ್ಲ ಅಷ್ಟು ಮಾರ್ಕ್ನ ಮಾಡಿಬಿಟ್ಟು ಸ್ಟಿಚಿಂಗ್ ಮಾರ್ಜಿನ್ನ ನೀವು 2 ಇಂಚ್ ತಗೋತೀರಾ ಅಥವಾ 1.5 ತಗೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಂತರ ನಾವು ಸ್ಟಿಚಿಂಗ್ ಮಾರ್ಜಿನ್ನ ಮಾರ್ಕಿಂಗ್ ಮಾಡಬೇಕಾಗತ್ತೆ. ಇದಾದ ನಂತರ ನಾವು ಸೊಂಟದ ಸುತ್ತಳತೆ ಎಷ್ಟು ತಗೊಂಡಿದ್ದೀವಲ್ವ ತಗೋಬೇಕು. 8 ಇಂಚ್ ಇದ್ದರೆ 8 ಇಂಚು, 7.5 ಈ ರೀತಿಯಾಗಿ ಇಲ್ಲಿ ಇಡಬೇಕು. ನಂತರ ಡಾಟ್ ಪಾಯಿಂಟ್ಗೋಸ್ಕರ 1 ಇಂಚು, ಆಮೇಲೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 1.5 ಇಂಚು ಈ ರೀತಿಯಾಗಿ ಮಾರ್ಕ್ ಮಾಡಿದರೆ ಕಂಪ್ಲೀಟ್ ಆಯಿತು. ಬ್ಯಾಕ್ ಪಾರ್ಟು ಕೂಡ ಇವಾಗ ಆರ್ಮ್ ಹೋಲ್ ಶೇಪ್ ಹಾಕೋದಕ್ಕೋಸ್ಕರ 5 1/4 ಇಂಚಿನ ಆರ್ಮ್ ಹೋಲ್ ಲೆಂತ್ನ ನಾನು ತಗೊಂಡು ಮಾರ್ಕ್ನ ಮಾಡ್ತಾಯಿದ್ದೀನಿ. 34 ಸೈಜ್ಗೆ ಆರ್ಮ್ ಹೋಲ್ ಲೆಂತ್ ಬಂದುಬಿಟ್ಟು 5 ಅಥವಾ 5 1/4 ಇಂಚ್ ತೊಗೊಂಡ್ರೆ ಕರೆಕ್ಟಾಗಿರುತ್ತೆ. ಇವಾಗ 1 1/4 ಇಂಚ್ ಆಗುವಷ್ಟು ಈ ರೀತಿಯಾಗಿ ಮಾರ್ಕ್ನ ಹಾಕ್ತಾಯಿದ್ದೀನಿ. ಇದು ಬ್ಯಾಕ್ ಪಾರ್ಟ್ ನಾವು ಮಾರ್ಕ್ ಮಾಡ್ತಾ ಇರೋದು. ಫ್ರಂಟ್ ಪಾರ್ಟಲ್ಲಿ 1 ಇಂಚ್ ತಗೋಬೇಕಾಗತ್ತೆ. ಇವಾಗ ನಾನು ಇಲ್ಲಿ 1 1/4 ಇಂಚ್ ಆಗೋಷ್ಟು ತೊಗೊಂಡಿದ್ದೀನಿ. ಇದೇ ಸುತ್ತಳತೆ ಜಾಸ್ತಿ ಇತ್ತು ಅಂತಂದರೆ 1.5 ಇಂಚ್ವರೆಗೂ ತಗೋಬೋದು. ಬಟ್ ಇಲ್ಲಿ 1 1/4 ಇಂಚ್ ಆಗೋಷ್ಟು ಬ್ಯಾಕ್ ಪಾರ್ಟ್ನ ನಾನು ಮಾರ್ಕ್ ಮಾಡಿಬಿಟ್ಟು ಕರ್ವ್ ಶೇಪಲ್ಲಿ ಈ ರೀತಿಯಾಗಿ ನಾನು ಆರ್ಮ್ ಹೋಲ್ ಶೇಪ್ನ ತೆಗೆಯೋದು ಕಂಪ್ಲೀಟ್ ಆಯಿತು. ಇದಾದ ನಂತರ ಇವಾಗ ಆರ್ಮ್ ಹೋಲ್ನ ಚೆಕ್ ಮಾಡಿಕೊಂಡೆ 7 ಇಂಚಿದೆ. ಇವಾಗ ಸ್ಟಿಚಿಂಗ್ ಮಾರ್ಜಿನ್ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಅಳತೆ ಪಟ್ಟಿನ ಇಟ್ಬಿಟ್ಟು ನೋಡ್ತಾ ಇದ್ದೀನಿ. ಒಂದು ಸ್ವಲ್ಪ ಜಾಸ್ತಿ ಬರ್ತಿದೆ ಆರ್ಮ್ ಹೋಲ್ ಲೆಂತು. ನಾನು ಇವಾಗ 5 1/4 ಇಂಚ್ಗೆ ಮೊದಲಿಗೆ ಆರ್ಮ್ ಹೋಲ್ ಲೆಂತ್ನ ನಾನು ಮಾರ್ಕ್ ಮಾಡಿದ್ನಲ್ಲ, ಇವಾಗ ಕರೆಕ್ಟಾಗಿ ಒಂದು 5 ಇಂಚ್ಗೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಚೆಕ್ ಮಾಡ್ತೀನಿ. ಇವಾಗ ಕರೆಕ್ಟಾಗಿ 7 ಇಂಚು ಬರ್ತಾಯಿದೆ. ಸ್ವಲ್ಪ ಆರ್ಮ್ ಹೋಲ್ ಲೆಂತ್ ಕೂಡ ಜಾಸ್ತಿ ಆದರೂ ಕೂಡ ಆರ್ಮ್ ಹೋಲ್ ಶೇಪಲ್ಲಿ ಲೂಸ್ ಬಂದುಬಿಟ್ಟು ಬ್ಲೌಸು ಶೇಪ್ ಅಷ್ಟೊಂದು ಕರೆಕ್ಟಾಗಿ ಬರೋಲ್ಲ. ಈ ರೀತಿಯಾಗಿ ನಾವು ಮೆಜರ್ಮೆಂಟ್ನ ಸರಿಯಾಗಿ ತೊಗೊಂಡ್ಬಿಟ್ಟು ಬ್ಲೌಸ್ ಕಟ್ಟಿಂಗ್ ಮಾಡಬೇಕು. ಆ ಬ್ಲೌಸ್ ಕಟ್ಟಿಂಗ್ ಪರ್ಫೆಕ್ಟಾಗಿ ಬರಬೇಕು ಅಂತಂದರೆ ಸೊ ನಾವು ಸರಿಯಾಗಿ ಅಳತೆ ತೊಗೊಂಡು ಬ್ಲೌಸ್ ಕಟ್ಟಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತೈತಿ. ಇವಾಗ ಕೊರಳಿನ ಶೇಪ್ ಕೂಡ ಹಾಕ್ಲಾಕತ್ತೀನಿ. ಓಕೆ, ಇದಾದ ನಂತರ ಇನ್ನು ನೆಕ್ಸ್ಟ್ ನಾವು ಬ್ಯಾಕ್ ಪಾರ್ಟಲ್ಲಿ ನಾವು ಏನು ಸ್ಟಿಚಿಂಗ್ ಮಾರ್ಜಿನ್ನ ಸೊಂಟ ಸುತ್ತಳತೆ ಏನು ಮಾರ್ಕ್ ಮಾಡಿದ್ವಲ್ಲ ಅಲ್ಲಿಂದ ಹಿಡಿದು ನಾವು ಸೆಂಟ್ರಲ್ಲಿ ಫೋಲ್ಡ್ ಮಾಡಿಬಿಟ್ಟು ಈ ರೀತಿಯಾಗಿ ಮಾರ್ಕ್ ಮಾಡಿದರೆ ಬ್ಯಾಕ್ ಪಾರ್ಟಲ್ಲಿ ಟಕ್ಸ್ ಪಾಯಿಂಟ್ನ ನಾವು ಮಾಡಲಿಕ್ಕೆ ಅನುಕೂಲ ಆಗ್ತೈತಿ. ಇವಾಗ ಸೊಂಟ ಸುತ್ತಳತೆ ಏನು ಮಾರ್ಕ್ ಹಾಕಿರ್ತೀವಲ್ವ ನಾವು ಅಲ್ಲಿಂದ ನಾವು ಫೋಲ್ಡ್ ಮಾಡಿಬಿಟ್ಟು ಮಧ್ಯದಲ್ಲಿ ಎಲ್ಲಿಗೆ ಬರೋದಲ್ಲ ಅಲ್ಲಿಗೆ ನಾವು ಮಾರ್ಕ್ ಮಾಡಿಬಿಟ್ಟು ಬ್ಯಾಕ್ ಪಾರ್ಟ್ ಟಕ್ಸ್ ಪಾಯಿಂಟ್ನ ನಾವು ಮಾರ್ಕ್ ಮಾಡಬೇಕಾಗ್ತೈತಿ. ಸೊ ನಮ್ಮ ಪ್ರತಿಯೊಂದು ಕೂಡ ಇಲ್ಲೊಂದು ನಾಚ್ ಹಾಕ್ಬಿಟ್ರೆ ಆಯಿತು. ನಾವು ಕಟಿಂಗ್ ಮಾಡುವಾಗ ತುಂಬಾ ಈಸಿ ಆಗ್ತೈತಿ. ಈ ರೀತಿಯಾಗಿ ಸಣ್ಣ ಪುಟ್ಟ ಟಿಪ್ಸ್ ಫಾಲೋ ಮಾಡೋದ್ರಿಂದ ನಾವು ಕಡಿಮೆ ಸಮಯದೊಳಗೆ ಬ್ಲೌಸ್ ಫಿನಿಶಿಂಗ್ ಕೂಡ ಮಾಡ್ಬೋದು. ಇವಾಗ ಬ್ಯಾಕ್ ಪಾರ್ಟ್ ಮಾರ್ಕ್ ಮಾಡೋದು ಕಂಪ್ಲೀಟ್ ಆಯಿತು. ಅದೇ ಒಂದು ಮುಂದ್ಗಡೆ ಸೈಡ್ ಏನೈತಲ್ಲ ಇನ್ನು ಫ್ರಂಟ್ ಪಾರ್ಟನ್ನು ನಾನು ಮಾರ್ಕ್ನ ಹಾಕ್ತೀನಿ. ಏನು ಮಿಕ್ಕಿದ ಬಟ್ಟೆ ಐತಲ್ಲ ಅಲ್ಲಿ ಸ್ಲೀವ್ನ ನಾನು ಕೊನೆಯದಾಗಿ ಕಟಿಂಗ್ ಮಾಡ್ತೀನಿ. ಇವಾಗ ಫ್ರಂಟ್ ಮಾರ್ಕನ್ನು ಹಾಕ್ತಾಯಿದ್ದೀನಿ, ಫ್ರಂಟ್ ಪಾರ್ಟನ್ನು. ಸೊ ಇದು ಕೂಡ ಮೊದಲಿಗೆ ನಾನು ಪಟ್ಟಿ ಗುಂಡಿ ಪಟ್ಟಿ ಅಟ್ಯಾಚ್ಗೋಸ್ಕರ ಅಂಥೇಳಿ 1 1/4 ಇಂಚ್ ಆಗುವಷ್ಟು ಒಂದು ಮಾರ್ಕ್ ಹಾಕ್ತೀನಿ. ನೆಕ್ ವಿಡ್ತ್ ಬಂದು 2 ಇಂಚನ್ನ ತೊಗೊಳ್ತೀನಿ. ಸೊ ಜಾಸ್ತಿ ತೊಗೊಂಡ್ರೆ ಶೋಲ್ಡ್ರ್ ಡ್ರಾಪ್ ಆಗೋ ಚಾನ್ಸಸ್ ಇರ್ತೈತಿ. ಸೊ ಹೀಗಾಗಿ 2 ಇಂಚಸ್ ಸಾಕು ನೋಡ್ರಿ. ಹಾಗೆ ಶೋಲ್ಡ್ರ್ ಬಂದುಬಿಟ್ಟು ಬ್ಯಾಕ್ ಪಾರ್ಟ್ ಮೆಜರ್ಮೆಂಟ್ ಪ್ರಕಾರನೇ 3 1/4 ಇಂಚನ್ನ ನಾನು ಶೋಲ್ಡ್ರನ್ನ ತಗೊಟ್ಟಿದ್ದೀನಿ. ಹಾಗೆ ಫ್ರಂಟ್ ಪಾರ್ಟದ ನೆಕ್ ಲೆಂತ್ ಬಂದು 6.5ನ ತಗೊಳ್ತೀನಿ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ಹೋದರೆ ರೆಡಿ ನಮಗೆ 6 ಇಂಚು ಬ್ಲೌಸ್ ಕೊರಳಿನ ಲೆಂತ್ ಉಳಿಯುತ್ತೆ. ಹಾಗೆ ಕೆಳಗಡೆ ನೆಕ್ ವಿಡ್ತ್ ಬಂದು 2 1/4 ಇಂಚ್ ತೊಗೊಳ್ತೀನಿ. ಮೇಲ್ಗಡೆ 2 ಇಂಚ್ ತೊಗೊಂಡಿದ್ದೀನಿ, ಕೆಳಗಡೆ ಸೈಡು 2 1/4 ಇಂಚ್ ತೊಗೊಂಡು 2 ಪಾಯಿಂಟ್ನ ಇವಾಗ ಜೋಡಿಸ್ತೀನಿ. ಈ ರೀತಿಯಾಗಿ ಬಾಕ್ಸ್ನ ರೆಡಿ ಮಾಡಿಬಿಟ್ಟು ಇವಾಗ ಆರ್ಮ್ ಹೋಲ್ ಶೇಪ್ನ ಹಾಕ್ತಾಯಿದ್ದೀನಿ. ಆರ್ಮ್ ಹೋಲ್ ಲೆಂತ್ ಕೂಡ ನಾನು 5 ಇಂಚ್ಗೆ ತಗೊಂಡು ಮಾರ್ಕ್ನ ಮಾಡ್ತೀನಿ. ಬ್ಯಾಕ್ ಪಾರ್ಟಲ್ಲಿ 5 1/4 ಇಂಚ್ ತೊಗೊಂಡಿದ್ವಿ. ಒಂದು ಸ್ವಲ್ಪ ಆರ್ಮ್ ಹೋಲ್ ಲೆಂತ್ ಜಾಸ್ತಿ ಬರ್ತಿತ್ತಲ್ಲ
ಸರಿ ಮಾಡಿಕೊಂಡು 5 ಇಂಚ್ ತೊಗೊಂಡಿದ್ವಿ. ಸೊ ಇವಾಗ ಫ್ರಂಟ್ ಪಾರ್ಟಲ್ಲಿ ಕೂಡ ಆರ್ಮೋಲ್ ಲೆಂತ್ನ 5 ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಸ್ಲೀವ್ ಕಟಿಂಗ್ ಮಾಡ್ಕೊಂಡಾದ ನಂತರ ನೀವು ಬ್ಲೌಸ್ ಕಟಿಂಗ್ ಮಾಡ್ಕೋಬೋದು. ಇವಾಗ ನಾನು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಬ್ಲೌಸ್ ಕಟಿಂಗ್ ಮಾಡಿದಾದ ನಂತರ ಕೊನೆಯದಾಗಿ ಸ್ಲೀವ್ ಕಟಿಂಗ್ನ ಮಾಡ್ತೀನಿ. ಇವಾಗ ಇಲ್ಲಿ 1 ಇಂಚನ್ನ ತಗೊಳ್ತೀನಿ. ಬ್ಯಾಕ್ ಪಾರ್ಟಲ್ಲಿ 1/4 ಇಂಚ್ ತೊಗೊಂಡಿದ್ನಿ. ಇವಾಗ ಇಲ್ಲಿ 1 ಇಂಚ್ ತೊಗೊಂಡು ಇವಾಗ ಆರ್ಮೋಲ್ ಶೇಪ್ನ ಹಾಕ್ತಾಯಿದ್ದೀನಿ. ನೀವು ಕರ್ವ್ ಸ್ಕೇಲ್ ಇದೆ ಅಂತಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ಈ ರೀತಿಯಾಗಿ ಮಾರ್ಕ್ ಮಾಡುವಾಗ ತುಂಬಾ ಹೆಲ್ಪ್ ಆಗ್ತಿರ್ತೈತಿ. ಇವಾಗ ಫ್ರಂಟ್ ಕೊರಳಿನ ಶೇಪ್ ಹಾಕೋದು ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇವಾಗ ಸೆಕೆಂಡ್ ಟಚ್ ಪಾಯಿಂಟ್ ಏನಿದೆಯಲ್ಲ ಇವಾಗ ಚೆಕ್ ಮಾಡ್ಕೋಬೇಕಾಗತ್ತೆ. ರೆಡಿ ಬ್ಲೌಸ್ ಸರಿಯಾಗಿದೆ ಅಂತ ಹೇಳಿದರು ಅಂತಂದರೆ ರೆಡಿ ಬ್ಲೌಸ್ ಪ್ರಕಾರ ನೀವು ನೋಡ್ಕೋಬೋದು. ಇವಾಗ ಎದೆ ಸುತ್ತಳತೆಯನ್ನು ಮಾರ್ಕ್ ಹಾಕಿಬಿಟ್ಟು ಸ್ಟಿಚಿಂಗ್ ಮಾರ್ಜಿನು 1.5 ಇಂಚು ಇವಾಗ ಮಾರ್ಕ್ ಹಾಕಿದ್ನಿ. ಹಾಗೆ ಆರ್ಮೋಲ್ ಲೆಂತ್ ಕೂಡ ಚೆಕ್ ಮಾಡ್ತಾಯಿದ್ದೀನಿ. ಸೊ ಕರೆಕ್ಟಾಗಿಯೇ ಬಂದಿದೆ ಇದು. ಫ್ರಂಟ್ ಪಾರ್ಟಲ್ಲಿ ಆರ್ಮೋಲ್ ಲೆಂತ್ ಅನ್ನೋದು 1/4 ಇಂಚಾಗೋಷ್ಟು ಎಕ್ಸ್ಟ್ರಾ ಬರಬೇಕಾಗತ್ತೆ. ಯಾಕಂತಂದರೆ ಡಾಟ್ ಪಾಯಿಂಟ್ ಹಿಡಿದಾದ ನಂತರ ನಮ್ಗೆ ಕರೆಕ್ಟಾಗಿ ಕೂತ್ಕೊಳ್ತೈತಿ. ಇವಾಗ ಟಕ್ಸ್ ಪಾಯಿಂಟ್ನ ನಾನು ಶೋಲ್ಡ್ರಿಗೆ ನಾವು ಅಟ್ಯಾಚ್ ಮಾಡೋದು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಏನು ಎಕ್ಸ್ಟ್ರಾ ತೊಗೊಂಡಿದ್ವಲ್ಲ ಅಲ್ಲಿಂದ ಹಿಡಿದು ನಾವು ಇಲ್ಲಿ ಕೆಳಗಡೆ ಸ್ಟಿಚಿಂಗ್ ಮಾರ್ಜಿನ್ನ ಜೊತೆಗೇ ಮಾರ್ಕ್ನ ಹಾಕ್ತಾಯಿದ್ದೀನಿ. ಸೊ ಇಲ್ಲಿಗೆ ಒಂದು ಲೈನನ್ನು ಎಳ್ಕೊಂಡು ಬಿಟ್ಟರೆ ನಮಗೆ ಮಾರ್ಕ್ ಹಾಕಲಿಕ್ಕೆ ಈಸಿ ಆಗ್ತೈತಿ. ಇಲ್ಲ ನೀವು ಫ್ರಂಟ್ ಪಾರ್ಟಲ್ಲಿ ಒಂದು ಸ್ವಲ್ಪ ನಮಗೆ ಏರ್ದಂಗೆ ಆಗ್ತಾಯಿದೆ, ಪ್ರಾಬ್ಲಮ್ ಬರ್ತಿದೆ ಅಂತಂದರೆ ಒಂದು ಸ್ವಲ್ಪ ಲೆಂತ್ನ ಜಾಸ್ತಿ ತಗೊಂಡು ಕೂಡ ನೀವು ಬ್ಲೌಸ್ ಕಟಿಂಗ್ ಮಾಡ್ಬೋದು. ಇವಾಗ ರೆಡಿ ಬ್ಲೌಸ್ ಸರಿಯಾಗಿದೆ ಅಂತ ಹೇಳಿದರು. ಹಾಗೆ ಟಕ್ಸ್ ಪಾಯಿಂಟ್ ಏನಿದೆಯಲ್ಲ ಅದನ್ನು ನಾನು 3.5 ಇಂಚಿಗೆ ಮಾರ್ಕನ್ನು ಮಾಡ್ತಾಯಿದ್ದೀನಿ. 34 ಸೈಜ್ಗೆ 3.5 ಅಥವಾ 3.25 3.5ಗೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿಯೇ ಇರುತ್ತೆ. ಹಾಗೆ ವಿಡ್ತ್ ಬಂದು ಟಕ್ಸ್ ಪಾಯಿಂಟ್ ಏನು ಬಿಡುತ್ತಲ್ಲ ನೀವು ಎಷ್ಟು ತಗೋತಿರಲ್ಲ ಅಷ್ಟನ್ನು ಮಾರ್ಕ್ ಮಾಡ್ಬೋದು. ನಾನಿಲ್ಲಿ ಆ ಸೈಡು 3/4 ಇಂಚು ಈ ಸೈಡ್ 3/4 ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಹಾಗೆ ಟಕ್ಸ್ ಹಿಡಿಬೇಕಾಯಿತು ಅಂತಂದರೆ ಲೆಂತ್ನ ನಾವು ರೆಡಿ ಬ್ಲೌಸ್ ಒಳಗೆ ಎಷ್ಟಿದೆಯಲ್ಲ ನೋಡಿಕೊಂಡು ಮಾರ್ಕನ್ನು ಹಾಕಬೇಕು. ನಾನು 2.5 ಇಂಚ್ಗೆ ಮಾರ್ಕನ್ನು ಹಾಕ್ತಾಯಿದ್ದೀನಿ. ಈ ಬ್ಲೌಸ್ ಒಳಗೆ ಅವರು 2 ಟಕ್ಸ್ ಪಾಯಿಂಟ್ನ 2 ಟಕ್ಸ್ ಹಿಡಿ ಅಂತ ಹೇಳಿದ್ರು. ನೀವು 4 ಟಕ್ಸ್ ಬ್ಲೌಸ್ ಅಂತಂದರೆ ಸ್ವಲ್ಪ ಕಟಿಂಗ್ ಮಾಡುವಾಗ ಸ್ವಲ್ಪ ಚೇಂಜಸ್ ಮಾಡಬೇಕಾಗತ್ತೆ. ಇವಾಗ 2 ಟಕ್ಸ್ ಪಾಯಿಂಟ್ ಇರೋದ್ರಿಂದ ನಾನು ಹುಕ್ಸ್ ಪಟ್ಟಿ ಏನೈತಲ್ಲ ಇವಾಗ ಕ್ರಾಸ್ ಬೆಲ್ಟ್ ಎಲ್ಲಿ ಜಾಯಿಂಟ್ ಮಾಡ್ಯಾರಲ್ಲ ಅದನ್ನ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು ಡಾಟ್ ಹಿಡಿಬೇಕಾಯಿತು ಅಂತಂದರೆ ಒಂದು ಅರ್ಧ ಇಂಚ್ ಆಗುವಷ್ಟು ಎಕ್ಸ್ಟ್ರಾ ತೊಗೋಬೇಕು. ಇವಾಗ ಡಾಟ್ ಹಿಡಿಯೋಂಗಿಲ್ಲಲ್ಲ, ರೆಡಿ ಬ್ಲೌಸ್ ಒಳಗೆ ಎಷ್ಟೈತಲ್ಲ ಅಷ್ಟನ್ನು ಮಾರ್ಕ್ ಹಾಕ್ಲಾಕತ್ತೀನಿ. ಇವಾಗ ಸೊಂಟದ ಸುತ್ತಳತೆನ ಚೆಕ್ ಮಾಡ್ತಾಯಿದ್ದೀನಿ. ನಾವು ಡಾಟ್ ವಿಡ್ತ್ ಏನೈತಲ್ಲ ಅದನ್ನ ಬಿಟ್ಬಿಟ್ಟು ನಾವು ಮಾರ್ಕ್ ಹಾಕಬೇಕಾಗೈತಿ. ಹಾಗೆ ಸ್ಟಿಚಿಂಗ್ ಮಾರ್ಜಿನ್ ಕೂಡ ಇವಾಗ ಲೈನನ್ನು ಹಾಕಿದ್ನಿ. ಈ ಸೈಡ್ ಕೂಡ ಡಾಟನ್ನು ನಾನು ಮಾರ್ಕ್ನ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಇಂಚು ಅಥವಾ 1/4 ಇಂಚು ಈ ರೀತಿಯಾಗಿ ನಾವು ಇಲ್ಲಿ ಆರ್ಮೋಲ್ ಶೇಪಲ್ಲಿ ಎಕ್ಸ್ಟ್ರಾ ತೊಗೋಬೇಕಾಗ್ತೈತಿ. ಡಾಟ್ ಹಿಡಿದಾದ ನಂತರ ಕರೆಕ್ಟಾಗಿ ನಮ್ಗೆ ಬ್ಲೌಸ್ ಒಳಗೆ ರೆಡಿ ಬ್ಲೌಸ್ ಒಳಗೆ ಎಷ್ಟಿರುತ್ತಲ್ಲ ಅಷ್ಟು ನಮ್ಗೆ ಸಿಗ್ತೈತಿ. ಇವಾಗ ಬ್ಯಾಕ್ ಪಾರ್ಟನ್ನು ನಾವು ಕಟಿಂಗ್ ಮಾಡಿದ್ವಿ. ಇಲ್ಲಿ ಒಂದು ನಾಚ್ ಹಾಕ್ತಾಯಿದ್ದೀನಿ. ಯಾಕಂತಂದರೆ ಆರ್ಮೋಲ್ ಎಂಡಿಂಗ್ ನಮ್ಮದು ಆರ್ಮೋಲ್ ಲೆಂತ್ ಎಷ್ಟಿದೆಯಲ್ಲ ನೋಡ್ಕೊಂಡು ನಾವೇನು ಮಾರ್ಕ್ ಮಾಡಿದ್ವಲ್ಲ ಸ್ಟಿಚಿಂಗ್ ಮಾರ್ಜಿನ್ ಎಲ್ಲಿಂದ ಎಕ್ಸ್ಟ್ರಾ ತೊಗೊಂಡಿದ್ವಲ್ಲ ಅಲ್ಲಿಗೆ ಒಂದು ನಾಚ್ ಹಾಕಿಬಿಡ್ಬೇಕು. ಅಂತಂದರೆ ನಾವು ತುಂಬ ಈಸಿ ಆಗ್ತೈತಿ. ನಾವು ಬ್ಲೌಸ್ ಹಿಡಿದಾದ ನಂತರ ಸೈಡ್ ಫಿಟ್ಟಿಂಗ್ ಮಾಡುವಾಗ ತುಂಬಾ ಈಸಿ ಆಗ್ತೈತಿ. ಇವಾಗ ಫ್ರಂಟ್ ಪಾರ್ಟ್ ಕೂಡ ಇವಾಗ ಮಾರ್ಕ್ ಮಾಡೋದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇವಾಗ ನಾವು ಕ್ರಾಸ್ ಬೆಲ್ಟ್ನ ನಾವು ಕಟಿಂಗ್ ಮಾಡ್ಕೋಬೇಕು. ನೆಕ್ಸ್ಟು
ರೆಡಿ ಬ್ಲೌಸ್ ಒಳಗೆ ಕ್ರಾಸ್ ಬೆಲ್ಟ್ ಎಷ್ಟು ಬಂದಿದೆಯಲ್ಲ ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಕಟಿಂಗ್ ಮಾಡಿದರೆ ಕರೆಕ್ಟಾಗಿ ಬಂದುಬಿಡತ್ತೆ. ಇವಾಗ ಅಳತೆ ಮಾಡಿ ನೋಡ್ತಾ ಇದ್ದೀನಿ. ಒಂದು ಸೈಡ್ ಎಷ್ಟಿದೆಯಲ್ಲ, ಒಂದು ಸೈಡ್ 3.5, ಇನ್ನೊಂದು ಸೈಡ್ 2.5 ಇಂಚ್ ಇದೆ. ಸೊ ನಾವು 1 ಇಂಚ್ ಎಕ್ಸ್ಟ್ರಾ ಮಾಡಿಬಿಟ್ಟು ಒಂದು ಸೈಡ್ 3.5 ಇಂಚ್ಗೆ, ಇನ್ನೊಂದು ಸೈಡು ರೆಡಿ ಎಷ್ಟಿರ್ತಾವಲ್ಲ ಕ್ರಾಸ್ ಬೆಲ್ಟ್ ರೆಡಿ ಬ್ಲೌಸ್ ಒಳಗೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ನಾವು ಕಟಿಂಗ್ ಮಾಡಬೇಕಾಗತ್ತೆ. ಇವಾಗ ನಾನು 4 ಲೇಯರ್ನ ತೊಗೊಂಡಿದ್ದೀನಿ ನಾನು ಲೈನಿಂಗ್ ಬ್ಲೌಸ್ಗೆ ಅಂಥೇಳಿ. ಫಿಟ್ಟಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ. ಇವಾಗ ಕ್ರಾಸ್ ಬೆಲ್ಟ್ ಕೂಡ ಕಟಿಂಗ್ ಮಾಡೋದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇವಾಗ ಸ್ಲೀವ್ನ ಕಟಿಂಗ್ ಮಾಡ್ಲಾತೀನಿ. 4 ಲೇಯರಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನಾನು ಆಲ್ರೆಡಿ ವಿಡಿಯೋ ಒಳಗೆ ಸೆಪ್ರೇಟಾಗಿ ಸ್ಲೀವ್ ಕಟಿಂಗ್ನ ಯಾವ ರೀತಿಯಾಗಿ ಮಾಡೋದು ಅಂತೇಳಿ ಕೂಡ ತೋರಿಸ್ಕೊಟ್ಟೇನಿ. ಇವಾಗ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂಥೇಳಿ ಒಂದು ಅರ್ಧ ಇಂಚ್ ಆಗೋಷ್ಟು ಈ ರೀತಿಯಾಗಿ ಮಾರ್ಕ್ನ ಹಾಕ್ಲತ್ತೀನಿ. ರೆಡಿ ಬ್ಲೌಸ್ ಒಳಗೆ ಲೆಂತ್ ಎಷ್ಟಿದೆ ಅಂಥೇಳಿ ಚೆಕ್ ಮಾಡ್ಕೊಂಡ್ಬಿಟ್ಟು ಮಾರ್ಕ್ನ ಹಾಕ್ತೀನಿ. ರೆಡಿ ಬ್ಲೌಸ್ ಒಳಗೆ 4.25 ಇಂಚ್ ರೆಡಿ ಬ್ಲೌಸ್ ಒಳಗೆ ಐತಿ. ಸೊ ಇದಕ್ಕೆ ನಾನು 2.5 ಇಂಚ್ ಡೌನಿಂಗ್ನ ತಗೊಳ್ತೀನಿ. ಸೊ ಇಲ್ಲಿ 1.5 ಇಂಚು ಈ ರೀತಿಯಾಗಿ ಮಾರ್ಕ್ನ ಹಾಕಿಬಿಟ್ಟು ಈ ಸ್ಲೀವ್ ರೌಂಡಿಂಗ್ ಎಷ್ಟಿದೆ ಅಂಥೇಳಿ ಇವಾಗ ರೆಡಿ ಬ್ಲೌಸ್ನ ಇಟ್ಬಿಟ್ಟು ಈ ರೀತಿಯಾಗಿ ಮಾರ್ಕ್ನ ಹಾಕ್ಬೋದು. 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ನ ತೊಗೊಂಡ್ಬಿಡ್ತೀನಿ. ಹಾಗೆ ಆರ್ಮೋಲ್ ಲೆಂತು 7 ಇಂಚಲ್ಲ, 7 ಇಂಚಿಗೆ ಒಂದು ಮಾರ್ಕ್ ಹಾಕಿಬಿಟ್ಟು 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ನ ಹಾಕಿ ಈ ರೀತಿಯಾಗಿ ಲೈನ್ ಎಳೆದ್ರೆ ಆಯಿತು. ಒಂದು ಸೈಡು ಕಂಪ್ಲೀಟ್ ಆಯಿತು. ಇವಾಗ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಡ್ಬೇಕು. 1.5 ಇಂಚ್ ಏನು ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿಂದ ಆರ್ಮೋಲ್ ಎಂಡಿಂಗ್ವರೆಗೂ ಮಾರ್ಕ್ನ ಹಾಕಿಬಿಟ್ಟು ಒಂದು 1/4 ಇಂಚ್ ಆಗುವಷ್ಟು ಆ ಸೈಡ್ ಮೇಲ್ಗಡೆ ಬಂದು ಮುಂದಿನ ಸೈಡ್ ಅಂತ ಕೆಳಗಡೆ ಬಂದು ಈ ರೀತಿಯಾಗಿ ಕಟಿಂಗ್ ಮಾಡಿದರೆ ತುಂಬಾ ವೆರಿ ಸಿಂಪಲ್ ನೋಡಿರಿ ಸ್ಲೀವ್ ಕಟಿಂಗ್ ಮಾಡೋದು. ನಾನು ಅತಿ ನಿಧಾನವಾಗಿ ಸೆಪ್ರೇಟ್ ವಿಡಿಯೋ ಒಳಗೆ ಸ್ಲೀವ್ನ ಕಟಿಂಗ್ ಮಾಡೋ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡು, ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ.